ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಸ್ಪೆಷಲ್ ಆದ ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ಅದರ ಹೆಸರು ಚಿಣ್ಣರವನ ದರ್ಶನ. ಇದು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಮಕ್ಕಳಿಗಾಗಿ ಆಯೋಜಿಸಿರೋ ಒಂದು ಅದ್ಭುತ ಕಾರ್ಯಕ್ರಮ. ಇದು ಬರೀ ಒಂದು ಟ್ರಿಪ್ ಅಲ್ಲ, ಬದಲಿಗೆ ಪ್ರಕೃತಿಯನ್ನ ನೇರವಾಗಿ ಅನುಭವಿಸೋಕೆ ಸಿಕ್ಕಿರೋ ಒಂದು ಸುವರ್ಣಾವಕಾಶ. ಎಲ್ಲರೂ ಯೋಚನೆ ಮಾಡಿ, ನಾವು ಸ್ಕೂಲಲ್ಲಿ ಪುಸ್ತಕದಲ್ಲಿ ಎಷ್ಟೊಂದೆಲ್ಲ ಓದ್ತೀವಿ ಅಲ್ವಾ? ಪ್ರಕೃತಿ, ಪ್ರಾಣಿ, ಪರಿಸರ ಅಂತ. ಆದ್ರೆ ಆ ಪಾಠಗಳು ನಿಜವಾಗ್ಲೂ ನಮ್ಮ ಮನಸ್ಸಲ್ಲಿ ಉಳಿಯೋದ್ಯಾವಾಗ? ಅದನ್ನೆಲ್ಲ ಕಣ್ಣಾರೆ ನೋಡಿದಾಗ, ಅನುಭವಿಸಿದಾಗ ತಾನೇ? ಈ ಪ್ರಶ್ನೆನೇ ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯ ವಿಷಯ. ಸರಿ, ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಅಂತಾನೆ ಶುರುವಾದ ಒಂದು ಅದ್ಭುತ ಕಾರ್ಯಕ್ರಮದ ಬಗ್ಗೆ ಈಗ ನೋಡೋಣ. ಅಂದ್ಹಾಗೆ ಚಿಣ್ಣರವನ ದರ್ಶನ ಅಂದ್ರೆ ಏನು ಗೊತ್ತಾ? ಇದು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಮಾಡ್ತಿರೋ ಒಂದು ಅದ್ಭುತ ಕೆಲಸ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರಕೃತಿ ಮತ್ತೆ ವನ್ಯಜೀವಿಗಳನ್ನ ಹತ್ರದಿಂದ ನೋಡಕ್ಕೆ, ಫೀಲ್ ಮಾಡಕ್ಕೆ ಉಚಿತವಾಗಿ ಒಂದು ಅವಕಾಶ ಮಾಡ್ಕೊಡ್ತಿದ್ದಾರೆ. ಇಲ್ಲಿ ಪುಸ್ತಕದಲ್ಲಿ ಓದಿದ ಪಾಠಗಳಿಗೆ ನಿಜವಾದ ಜೀವ ಬರುತ್ತೆ. ಬರೀ ಮಾತಲ್ಲ, ಇದಕ್ಕೆ ಒಂದು ರಿಯಲ್ ಎಕ್ಸಾಂಪಲ್ ಕೂಡ ಇದೆ. ಇತ್ತೀಚೆಗೆ ಅಂದ್ರೆ ಜನವರಿ ತಿಂಗಳಲ್ಲಿ ಸೊಣ್ಣಶೆಟ್ಟಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು 2 ದಿನಗಳ ಕಾಲ ಈ ವಿಶೇಷ ಜರ್ನಿಯನ್ನ ಮಾಡಿದ್ರು. ಇದು ಅವರಿಗೆ ಬರೀ ಒಂದು ಟೂರ್ ಆಡಿರ್ಲಿಲ್ಲ, ಅದೊಂದು ಕಲಿಕೆಯ ಹಬ್ಬದ ಹಾಗೆ ಇತ್ತು. ಇಲ್ಲಿ ಮಕ್ಕಳನ್ನ ಸುಮ್ನೆ ಕರ್ಕೊಂಡು ಹೋಗಿ ಬಿಡ್ಲಿಲ್ಲ. ಅರಣ್ಯ ಇಲಾಖೆಯವರು ಕೊಟ್ಟ ಸೌಲಭ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಖುಷಿಯಾಗತ್ತೆ. ಹೋಗೋಕೆ ಒಳ್ಳೆ ಬಸ್, ಬನ್ನೇರ್ಘಟ್ಟದಲ್ಲಿ ಉಳಿದುಕೊಳ್ಳೋಕೆ ಡಾರ್ಮೆಟರಿ, ರುಚಿಯಾದ ಊಟ ಅಷ್ಟೇ ಅಲ್ಲ, ಪ್ರತಿಯೊಂದು ಮಗುವಿಗೂ ಒಂದು ಬ್ಯಾಗ್, ಕ್ಯಾಪ್ ಮತ್ತು ಕಾನನ ಕಣಜ ಅನ್ನೋ ಪುಸ್ತಕ ಇರೋ ಒಂದು ಕಿಟ್ ಕೂಡ ಕೊಟ್ರು. ಇದೆಲ್ಲವೂ ಸಂಪೂರ್ಣವಾಗಿ ಫ್ರೀ ಅಂದ್ರೆ ಆ ಮಕ್ಕಳಿಗೆ ಎಷ್ಟು ಖುಷಿಯಾಗಿರ್ಬೇಡ? ಸರಿ, ಹಾಗಾದ್ರೆ ಮೊದಲನೇ ದಿನ ಮಕ್ಕಳು ಏನೆಲ್ಲ ಮಾಡಿದ್ರು, ಅವ್ರ ಜರ್ನಿ ಹೇಗಿತ್ತು ಅಂತ ನೋಡೋಣ ಬನ್ನಿ. ಅವರ ದಿನ ಶುರುವಾಗಿದ್ದೇ ಒಂದು ಪಕ್ಕಾ ಪ್ಲಾನ್ನೊಂದಿಗೆ. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಚಿಂತಾಮಣಿ ಅರಣ್ಯ ಇಲಾಖೆಯ ಆಫೀಸರ್ಸ್ ಆದ ಶ್ರೀ ವೀರಭದ್ರಪ್ಪ ಮತ್ತು ಶ್ರೀ ಚಂದನ್ ಅವರು ಫ್ಲಾಗ್ ಆಫ್ ಮಾಡಿ ಈ ಪ್ರಯಾಣಕ್ಕೆ ಚಾಲನೆ ಕೊಟ್ರು. ಅಲ್ಲಿಂದ ನೇರವಾಗಿ ದೇವನಹಳ್ಳಿ ನರ್ಸರಿಗೆ ಹೋಗಿ ಮಧ್ಯಾಹ್ನದ ಹೊತ್ತಿಗೆ ಬನ್ನೇರುಘಟ್ಟ ತಲುಪಿದ್ರು. ಇದು ಬರೀ ಟೂರ್ ಆಗಿರ್ಲಿಲ್ಲ, ಇದೊಂದು ಪ್ರಾಕ್ಟಿಕಲ್ ಕ್ಲಾಸ್ ಆಗಿತ್ತು. ದೇವನಹಳ್ಳಿ ನರ್ಸರಿಯಲ್ಲಿ ಮಕ್ಕಳು ಬರೀ ಗಿಡ ನೋಡಿದ್ದಲ್ಲ, ತಪಸ್ಸಿ, ಅತ್ತಿ, ಬಿದಿರು ಈ ಗಿಡಗಳನ್ನೆಲ್ಲ ಹೇಗೆ ಕಸಿ ಮಾಡ್ತಾರೆ, ಹೇಗೆ ಬೆಳೆಸ್ತಾರೆ ಅಂತ ಸ್ವತಃ ನೋಡಿ ಕಲಿತರು. ಪುಸ್ತಕದಲ್ಲಿ ಓದಿದ್ದನ್ನ ಲೈವ್ ಆಗಿ ನೋಡಿದಾಗ ಸಿಗೋ ಖುಷಿನೇ ಬೇರೆ. ಸರಿ, ಈಗ ಬಂತು ನೋಡಿ ಈ ಇಡೀ ಟ್ರಿಪ್ನ ಹೈಲೈಟ್. ಮಕ್ಕಳಷ್ಟೇ ಅಲ್ಲ, ನಾವೆಲ್ಲ ಕೇಳಿದ್ರೇನೆ ಎಕ್ಸೈಟ್ ಆಗೋ ಆ ಒಂದು ಅನುಭವ. ಮಧ್ಯಾಹ್ನದ ಊಟ ಆದ್ಮೇಲೆ ಮಕ್ಕಳೆಲ್ಲ ಕಾತುರದಿಂದ ಕಾಯ್ತಾ ಇದ್ದಿದ್ದು ಅದಕ್ಕೇನೆ, ಬನ್ನೇರುಘಟ್ಟ ಸಫಾರಿಗೆ. ಅಬ್ಬಾ, ಆ ಸಫಾರಿ ಅನುಭವ ಇದೆಯಲ್ಲ, ಅದನ್ನ ಮಾತಲ್ಲಿ ಹೇಳೋಕಾಗಲ್ಲ. ರಸ್ತೆಗೆ ಅಡ್ಡಲಾಗಿ ಬಂದ ಆನೆಗಳ ಹಿಂಡು, ಜಿಂಕೆ, ಕರಡಿಗಳು ಅಷ್ಟೇ ಅಲ್ಲ, ಅವ್ರು ಹೋಗ್ತಿದ್ದ ಗಾಡಿ ಹತ್ರಕ್ಕೆ ಬಂದ ಸಿಂಹಗಳು, ಪೊದೆಗಳ ಮಧ್ಯೆ ಗತ್ತು ಗಾಂಭೀರ್ಯದಿಂದ ಓಡಾಡ್ತಿದ್ದ ಹುಲಿ, ಈ ದೃಶ್ಯಗಳೆಲ್ಲ ಮಕ್ಕಳನ್ನ ಒಂದು ಕ್ಷಣ ಮೂಕ ವಿಸ್ಮಿತರನ್ನಾಗಿ ಮಾಡಿತು. ಹೌದು, ವರದಿಯಲ್ಲೇ ಹೇಳಿರೋ ಹಾಗೆ ಇದು ನಿಜಕ್ಕೂ ಜೀವನದಲ್ಲಿ ಮರೆಯಲಾಗದ ಅನುಭವ. ಒಂದೇ ಒಂದು ವಾಕ್ಯದಲ್ಲಿ ಆ ಮಕ್ಕಳ ಎಲ್ಲ ಖುಷಿ, ಆಶ್ಚರ್ಯ ಎಲ್ಲನೂ ಹಿಡಿದಿಟ್ಟಾಗೆ ಇದಲ್ವಾ? ಸಫಾರಿ ಮುಗೀತು ಅಂತ ಅವರ ದಿನ ಅಲ್ಲಿಗೆ ನಿಲ್ಲಿಲ್ಲ. ಸಂಜೆ ಆದ್ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಪಾರ್ಕ್ಗೆ ವಿಸಿಟ್ ಮಾಡಿದ್ರು. ಆಮೇಲೆ ವನ್ಯಜೀವಿಗಳ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ನೋಡಿದ್ರು. ಕೊನೆಗೆ ಗೈಡ್ ತೇಜಸ್ ಅವರು ನಡೆಸಿಕೊಟ್ಟ ಕ್ವಿಜ್ ಕಾಂಪಿಟಿಷನ್. ಅಂದ್ರೆ ರಾತ್ರಿವರೆಗೂ ಬರೀ ಕಲಿಕೆ ಆ ಕಲಿಕೆ. ಮೊದಲನೇ ದಿನದ ಆ ಒಂದು ಎಕ್ಸೈಟ್ಮೆಂಟ್ ಆದ್ಮೇಲೆ 2ನೇ ದಿನ ಇನ್ನಷ್ಟು ವಿಭಿನ್ನವಾಗಿತ್ತು. ಪ್ರಕೃತಿಯನ್ನ ಇನ್ನಷ್ಟು ಹತ್ತಿರದಿಂದ ಸದ್ದಿಲ್ಲದೆ ಅರ್ಥ ಮಾಡ್ಕೊಳ್ಳೋ ದಿನ ಅದಾಗಿತ್ತು. 2ನೇ ದಿನ ಬೆಳಿಗ್ಗೆ ಮಕ್ಕಳು ಬೈನಾಕ್ಯುಲರ್ ಹಿಡಿದು ಪಕ್ಷಿಗಳನ್ನು ನೋಡಕ್ಕೆ ಶುರು ಮಾಡಿದ್ರು. ಆಮೇಲೆ ಸುಮಾರು 3 ಕಿಲೋಮೀಟರ್ ಅರಣ್ಯ ನಡಿಗೆ ಮಾಡಿದ್ರು. ಆ ನಡಿಗೆಯಲ್ಲಿ ಕಾಡಿನ ಪ್ರತಿಯೊಂದು ಸದ್ದು, ಪ್ರತಿಯೊಂದು ಗಿಡ, ಮರ, ಪ್ರಾಣಿಗಳ ನಡುವಿನ ಆ ಒಂದು ಸಂಬಂಧವನ್ನ ಅವರು ಹತ್ತಿರದಿಂದ ಅರ್ಥ ಮಾಡ್ಕೊಂಡ್ರು. ಪ್ರವಾಸದ ಕೊನೆಯಲ್ಲಿ ಮೃಗಾಲಯಕ್ಕೆ ಭೇಟಿ ಕೊಟ್ಟು ಕೆರೆಯಲ್ಲಿ ಬೋಟಿಂಗ್ ಕೂಡ ಮಾಡಿದ್ರು. ಇಲ್ಲಿ ಒಂದು ವಿಷಯವನ್ನ ನಾವು ಮೆಚ್ಚಲೇಬೇಕು. ಅದು ವಿದ್ಯಾರ್ಥಿಗಳು ಮತ್ತೆ ಅವರ ಟೀಚರ್ಸ್ ತೋರಿಸಿದ ಶಿಸ್ತು ಮತ್ತೆ ಉತ್ಸಾಹ. ಜೊತೆಗೆ ನೀರಿನಲ್ಲಿಯೋ ಜೀವಿಗಳ ಬಗ್ಗೆನೂ ಒಂದಷ್ಟು ಮಾಹಿತಿ ಅವರಿಗೆ ಸಿಕ್ತು. ಹೀಗೆ 2 ದಿನದ ಈ ಅದ್ಭುತ ಅನುಭವ ಕೇವಲ ಒಂದು ಪ್ರವಾಸ ಆಗಿ ಉಳಿಲಿಲ್ಲ, ಅದೊಂದು ಜೀವನ ಪಾಠವಾಗಿತ್ತು. ಸರಿ, ಇಷ್ಟೆಲ್ಲ ಚೆನ್ನಾಗಿ ಆಗೋಕೆ ಕಾರಣಕರ್ತರು ಯಾರು? ಈ ಇಡೀ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗೋಕೆ ಕಾರಣ ಚಿಂತಾಮಣಿ ಅರಣ್ಯ ಇಲಾಖೆಯ ತಂಡ.
ಅದ್ರಲ್ಲೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಇಂಥ ಒಂದು ಅವಕಾಶ ಸಿಗ್ಬೇಕು ಅಂತ ಶ್ರಮಿಸಿದ ಶ್ರೀ ವೀರಭದ್ರಪ್ಪ ಸರ್ ಮತ್ತು ಅವರ ಇಡೀ ಟೀಮ್ನ ಪ್ರಯತ್ನ ನಿಜಕ್ಕೂ ಗ್ರೇಟ್. ಇಲ್ಲಿ ನಾವು ಕೆಲವರ ಹೆಸರನ್ನ ಹೇಳಲೇಬೇಕು. ಅಧಿಕಾರಿಗಳಾದ ಶ್ರೀ ವೀರಭದ್ರಪ್ಪ, ಶ್ರೀ ಚಂದನ್, ಗೈಡ್ಗಳಾದ ಶ್ರೀ ಅಂಬರೀಶ್ ಮತ್ತು ತೇಜಸ್, ಹಾಗೆ ಅರಣ್ಯ ಇಲಾಖೆಯ ಪ್ರತಿಯೊಬ್ಬ ಸಿಬ್ಬಂದಿಗೂ ಧನ್ಯವಾದಗಳು. ಇವರೆಲ್ಲರ ಶ್ರಮವೇ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದಿನ ಅಸಲಿ ಶಕ್ತಿ. ಈ ಇಡೀ ಕಾರ್ಯಕ್ರಮದ ಸಾರಾಂಶ ಒಂದೇ ಒಂದು ವಾಕ್ಯದಲ್ಲಿದೆ: ಅರಣ್ಯ ಸಂರಕ್ಷಣೆಯೇ ನಮ್ಮೆಲ್ಲರ ರಕ್ಷಣೆ. ಇದು ಬರೀ ಗೋಡೆ ಮೇಲೆ ಬರೆಯೋ ಘೋಷವಾಕ್ಯ ಅಲ್ಲ, ಈ ಮಕ್ಕಳು ತಮ್ಮ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಬೇಕಾದ ಒಂದು ದೊಡ್ಡ ಜವಾಬ್ದಾರಿ. ಹಾಗಾದ್ರೆ ಕೊನೆಯದಾಗಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ: ಈ ಚಿಣ್ಣರ ವನದರ್ಶನದಂತಹ ಅನುಭವಗಳು ನಮ್ಮ ಮುಂದಿನ ಜನರೇಷನ್ ಮೇಲೆ ಪರಿಸರದ ಬಗ್ಗೆ ಅವರಲ್ಲಿರೋ ಕಾಳಜಿಯನ್ನ ಹೇಗೆ ರೂಪಿಸುತ್ತೆ? ಖಂಡಿತ ಯೋಚನೆ ಮಾಡಿ. ಈ ಒಂದು ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.